ಇವತ್ತು ನನ್ನ ರೂಮ್ಮೇಟ್ ನಂಗೆ ಖಾರ ತಿನ್ನಿಸಿದ್ಲು ಗಾಯ್ಸ್. ಸೊ ಹಾಯ್, ಗುಡ್ ಮಾರ್ನಿಂಗ್ ಆಲ್. ನಮಸ್ತೆ, ನಮಸ್ಕಾರ. ಬ್ರಷ್ ತೊಗೊಂಡು ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ಫೇಸ್ ವಾಶ್ ಮಾಡ್ಕೊತಾ ಇದ್ದೀನಿ. ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಕಸ ಇತ್ತು ಗೈಸ್, ಅದಕ್ಕೆ ನೀಟಾಗಿ ಕಸ ಬೆಳೆದ್ಬಿಟ್ಟು ಹೊರಗಡೆ ಬಂದು ಒದ್ಯಾರ ನೋಡಿದೆ. ಸಕ್ಕತ್ತಾಗಿತ್ತು ಮಾರ್ನಿಂಗ್ ಇದ್ದರು. ಹಾಗೆ ಸೆಲ್ಫಿಗೆ ಪೋಸ್ ಕೊಟ್ಟೆ ಚೀಟೆ ಥರ. ಸೊ ನೆಕ್ಸ್ಟ್ ಕಿಚನಿಗೆ ಬಂದೆ, ಚಾಕು ತೊಗೊಂಡೆ. ನಿಮ್ಮ ಚುಚ್ಚಕ್ಕಲ್ಲ ಗಾಯ್ಸ್, ತರಕಾರಿ ಕಟ್ ಮಾಡೋಕ್ಕೆ. ಇವತ್ತು ಚಪಾತಿ ತಿನ್ಬೇಕು ಅನಿಸ್ತು ಗೈಸ್, ಅದಕ್ಕೆ ಚಪಾತಿ ಮಾಡೋಣ ಅಂದ್ಕೊಂಡೆ. ಚಪಾತಿಗೆ ಪಲ್ಯ ಬೇಕಲ್ವಾ, ಅದಕ್ಕೆ 2 ಮೊಟ್ಟೆ 2 ಟೊಮೊಟೊ ತೊಗೊಂಡು ಎಗ್ ಕರಿ ಹೇಗೆ ಮಾಡೋಣ ಅಂತ ಹೇಳ್ಕೊಡ್ತೀನಿ ಬನ್ನಿ, ಸಿಂಪಲ್ಲಾಗಿ. ನೋಡಿ, 2 ಟೊಮೊಟೊ ನೀಟಾಗಿ ಹಚ್ಕೋಬೇಕು, ಒಂದು ಬೆಳ್ಳುಳ್ಳಿ ತೊಗೋಬೇಕು, 2 ಮೊಟ್ಟೆ ತೊಗೋಬೇಕು. ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಡಬೇಕು, ಒಂದು ಚೂರು ಆಯಿಲ್ ಹಾಕ್ಬಿಟ್ಟು ಮೊಟ್ಟೆನ ಅದರಲ್ಲಿ ಹಾಕಬೇಕು. ಆಮೇಲೆ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಮೊಟ್ಟೆ ತೆಗೆದ್ಬಿಟ್ಟು ಇನ್ನೊಂದು ಮೊಟ್ಟೆ ಹಾಕ್ಬಿಟ್ಟು ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಉಪ್ಪು ಖಾರ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೋಬೇಕು. ಅದು ರೋಸ್ಟ್ ಆದಮೇಲೆ ನಾವು ಒಂದು ಸೆಲ್ಫಿಗೆ ಪೋಸ್ ಕೊಡಬೇಕು ಅಂತ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ಸೆಲ್ಫಿ ಪೋಸ್ ಕೊಟ್ಟಿದ್ದು ಮುಗೀತು ಗೈಸ್. ಇವಾಗ ಒಂದೇ ಪಾತ್ರೆಯಲ್ಲಿ ಮತ್ತೆ ಆಯಿಲ್ ಹಾಕ್ಬಿಟ್ಟು ಆಮೇಲೆ ಬೆಳ್ಳುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ರೋಸ್ಟ್ ಆದಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇವಾಗ ಟೊಮೊಟೊವನ್ನು ಹಾಕೋಬೇಕು ಅದರಲ್ಲಿ. ನೋಡಿ, ಈ ಥರ ನಿಧಾನವಾಗಿ ಹಾಕೋಬೇಕು. ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು ಗೈಸ್, 5 ನಿಮಿಷ. ಆಮೇಲೆ ಖಾರ ಹಾಕೋಬೇಕು ಗೈಸ್. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಆಮೇಲೆ ಇನ್ನೊಂದು ಕಡೆ ಚಪಾತಿ ಹಿಟ್ಟನ್ನು ನೀಟಾಗಿ ಸ್ಮೂತಾಗಿ ನಾದ್ಕೋಬೇಕು. ನೋಡಿ, ಇಲ್ಲಿ ಹಾಕಿದ್ವಲ್ಲ ಈ ಥರ ನಾದ್ಕೊಂಬಿಟ್ಟು ಅದನ್ನು ಸ್ವಲ್ಪ ತೊಗೊಂಡ್ಬಿಟ್ಟು ಈ ಥರ ನೀಟಾಗಿ ಉಂಡೆ ಮಾಡಿಡಬೇಕು. ನೀಟಾಗಿ ಬರುತ್ತೆ. ಫೈನಲಿ ಆಯಿತು ಗೈಸ್. ಇವಾಗ ಚಪಾತಿ ಮಾಡುವ ಸಮಯ. ಬನ್ನಿ, ಚಪಾತಿ ಮಾಡಿಕೊಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಕಲೀರಿ, ಮಾಡ್ಕೊಂಡು ತಿನ್ನಿರಿ, ಖುಷಿಯಾಗಿರಿ. ನೋಡಿ, ಚಪಾತಿ ಈ ಥರ ಮಾಡಬೇಕು, ಗೊತ್ತಾಯ್ತಾ ಗೈಸ್? ಈ ಥರ ಚಪಾತಿ ಮಾಡಿದ್ರೆ ಸ್ಮೂತಾಗಿ ಬರುತ್ತೆ. ಇವಾಗ ಚಪಾತಿ ಮಾಡಿದ್ದಾಯಿತು, ತೊಗೊಂಡು ಬೇಯಿಸಬೇಕು ನೀಟಾಗಿ. ನೋಡಿ, ಮೇಲೆ ಕೆಳಗೆ ಈ ಥರ ಬ್ರೌನಿ ಕಲರ್ ಬರೋ ಥರ ಬೇಯಿಸ್ಕೋಬೇಕು. ಯಾಕಂದರೆ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ, ಸಖತ್ತಾಗಿದೆ ಅಲ್ವಾ? ನೋಡ್ತಿದ್ರೆ ತಿನ್ಬೇಕು ಅನಿಸ್ತಾ ಇದೆ ಅಲ್ವಾ ಗೈಸ್? ಆದರೆ ನಿಮಗೆ ಕೊಡಲ್ಲ ಗೈಸ್, ನಮಗೆ ಸಾಕಾಗಲ್ಲ, ನಿಮಗೆಲ್ಲಿ ಕೊಡಬೇಕು? ಸೊ ಫೈನಲಿ ಆಯಿತು ಗೈಸ್. ಕ್ಯಾಮ್ರಾದ ಎನರ್ಜಿ ಬರ್ತಂತ ಶಾಕ್ ಹಿಡ್ಕೊಂಡು ಕ್ಯಾಮ್ರಾ ನೋಡ್ತಿದ್ದೆ ಗೈಸ್, ಕೈ ಬಿಡಿತು. ನಾನು ಸೆಲ್ಫಿಗೆ ಪೋಸ್ ಕೊಡ್ಕೊಂತ ನಿಂತಿದ್ದೆ. ಅದೇ ಗ್ಯಾಪಲ್ಲಿ ಇಲ್ಲಿ ಚಪಾತಿ ಹೊತ್ತೋಯ್ತು ಗಾಯ್ಸ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ ಸಿಚುವೇಶನ್ ನನ್ನ ಫ್ರೆಂಡೇ ನನಗೆ ಬರ್ತಾ ಗೈಸ್. ನನ್ನ ಫ್ರೆಂಡ್ ಅದಕ್ಕೆ ನಾನು ಚಪಾತಿ ಬೇಯಿಸೋಕ್ಕೆ ಬಿಡಲ್ಲ. ಸೊ ಫೈನಲಿ ಆಯಿತು, ಊಟ ಮಾಡುವ ಸಮಯ. ನೋಡಿ, ಈ ಚಪಾತಿ ನನಗೆ ಬಂತು ಗೈಸ್. ಫೈನಲಿ ಎಲ್ಲ ಆಯಿತು ಗೈಸ್. ಹೇಗಿದೆ ನೋಡಿ, ಫೈನಲಿ ಔಟ್ಫಿಟ್ ಚೆನ್ನಾಗಿದೆ ಅಲ್ವಾ? ಊಟ ಮಾಡುವ ಸಮಯ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ನನಗೂ ಸಖತ್ ಹಸುವಾಗಿತ್ತು, ನಾನು ತಿಂತಾ ಇದ್ದೆ ಗೈಸ್. ಅವಳಿಗೂ ಒಂದು ತಿನ್ನಿಸ್ಬೇಕಲ್ವಾ, ಅದಕ್ಕೆ ನಾನು ಪ್ರೀತಿಯಿಂದ ಒಂದು ತಿನ್ನಿಸ್ದೆ ಗೈಸ್. ಅವಳು ತಿಂದಾದ್ಮೇಲೆ ನನಗೂ ಪ್ರೀತಿಯಿಂದ ಒಂದು ತಿನ್ನಿಸಿದ್ಲು ಗೈಸ್. ನೋಡಿ, ಪ್ರೀತಿಯಿಂದ ತಗೋ ಅವಳು ಅಷ್ಟು ಹೇಳುದಂಗೆ ತಿಂದೆ ಗೈಸ್. ಆಮೇಲೆ ಗೊತ್ತಾಯಿತು ಸಖತ್ ಖಾರ ಗೈಸ್, ತಿನ್ನೋಕ್ಕಾಯ್ತಿಲ್ಲ. ಮಿತ್ರ ದ್ರೋಹಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಗೈಸ್. ಇವಾಗ ನಾನು ತಿನ್ನಿಸ್ತೀನಿ ಬನ್ನಿ ಗೈಸ್ ಅವಳಿಗೆ. ನೋಡಿ ಗೈಸ್, ತಿನ್ನಿಸ್ತಿರೋದು ಬೇಡ ಅಂತಿದ್ದಲ್ಲಿ ತಿನ್ನಿಸ್ಬಿಟ್ಟೆ ಗೈಸ್. ರಿವೆಂಜ್ ತೀರ್ಸ್ಕೊಂಡೆ ಗೈಸ್ ಫೈನಲಿ. ಆಹಾ, ಹೆಂಗೆ? ಸೊ ಫೈನಲಿ ಖಾರ ಅಂತ ಅಂದ್ಕೊಂಡು ಇಬ್ಬರು ಊಟ ತಿಂದ್ವಿ ಗೈಸ್. ಪಾತ್ರೆ ತೊಳ್ತಿದ್ದಾಳೆ ನೋಡಿ, ಅವಳು ಏನೋ ಆಡ್ಕೊಂಡು ಪಾತ್ರೆ ತೊಳ್ತಿದ್ದಾಳೆ. ನಾನು ಇಂಟ್ರು ಕೊಡ್ತೀನಿ, ಇಬ್ಬರು ಮಾತಾಡಿಕೊಂಡು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಬಾಯ್, ಮತ್ತೆ ಸಿಗುವ.